ಪಕ್ಷಕ್ಕಾಗಿ ತ್ಯಾಗ ಮಾಡ್ತಾರ ಮುಸ್ಲಿಂ ಸಚಿವರು. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಿ 4 ದಿನ ಆಯಿತು. ಆದರೆ ಇದುವರೆಗೂ ಸಚಿವರಿಗೆ ಖಾತೆಗಳ ಹಂಚಿಕೆ ಮಾತ್ರ ಆಗಿಲ್ಲ. ಸಾಮಾನ್ಯವಾಗಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ ತಕ್ಷಣವೇ ಖಾತೆಗಳನ್ನು ಹಂಚಿಬಿಡ್ತಾರೆ. ಆದರೆ ಈ ಬಾರಿ 4-5 ದಿನ ಕಳೆದ್ರೂ ಖಾತೆ ಹಂಚಿಕೆ ಆಗಿಲ್ಲ ಅಂದರೆ ಒಳಗಡೆ ಏನೋ ದೊಡ್ಡ ಮಟ್ಟದ ಕಸರತ್ತು ನಡೀತಿದೆ ಅಂತಾನೆ ಅರ್ಥ. ಈಗ ರಾಜಕೀಯ ವಲಯದಲ್ಲಿ ದೊಡ್ಡದೊಂದು ಡೌಟ್ ಶುರುವಾಗಿದೆ. ಅದೇನಪ್ಪ ಅಂದರೆ CM DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮತ್ತೆ ಮೇಜರ್ ಚೇಂಜಸ್ ಆಗುತ್ತಾ? ಖಾತೆಯನ್ನೇ ಪಡೆದ ಸಚಿವರು ಖಾತೆ ಸಿಗೋಕ್ಕಿಂತ ಮೊದಲೇ ಮಾಜಿಗಳಾಗ್ಬಿಡ್ತಾರ. ಯಾರಿಗೆ ಶಾಕ್ ಆಯ್ತಾ ಇದೆ, ಯಾರಿಗೆ ಲಕ್ಕು ಕುಲಾಯಿಸಲಿದೆ? ಈ ಎಲ್ಲ ಪ್ರಶ್ನೆಗಳು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿದ್ದಾವೆ. ಮೊನ್ನೆ ತಾನೇ ಪ್ರಮಾಣ ವಚನ ಸ್ವೀಕರಿಸಿದ 19 ಜನರಲ್ಲಿ ಕೆಲವರು ರಾಜೀನಾಮೆ ಕೊಡುವಂತಹ ಸ್ಥಿತಿ ಬಂದಿದೆಯಾ? ಆ ಜಾಗಕ್ಕೆ ಹೊಸಬರು ಬರ್ತಾರ? ಕಾಂಗ್ರೆಸ್ ಹೈಕಮಾಂಡ್ ಮತ್ತು CM DK ಶಿವಕುಮಾರ್ ಪ್ಲ್ಯಾನ್ ಏನಾಗಿದೆ? ಈ ಸಂಪೂರ್ಣ ಇನ್ಡೆಪ್ತ್ ಅನಾಲಿಸಿಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಹೊಸ ಕ್ಯಾಬಿನೆಟ್ ರಚನೆಯಾದಾಗಿನಿಂದ ಕಾಂಗ್ರೆಸ್ನಲ್ಲಿ ಸಖತ್ ಅಸಮಾಧಾನ ಒತ್ತಿ ಉರಿತಾ ಇದೆ. ಸಚಿವರ ಆಯ್ಕೆ ಪ್ರಕ್ರಿಯೆಯಲ್ಲಿ ತಪ್ಪುಗಳಾಗಿದೆ, ಸೀನಿಯರ್ಸ್ಗೆ ಅವಕಾಶ ಸಿಗಲಿಲ್ಲ, ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಸರಿಯಾದ ಪ್ರಾತಿನಿಧ್ಯ ಸಿಗಲಿಲ್ಲ ಅನ್ನೋ ಅತೃಪ್ತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ಮೇಜರ್ ಆಗಿ ಕೇಳಿಬರ್ತಾ ಇರೋ ಮೊದಲ ಸಮಸ್ಯೆ ಏನಂದರೆ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಗದೇ ಇರೋದು. ಮಾಜಿ CM ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಬಸವರಾಜ್ ಶಿವಣ್ಣನವರ ಹೆಸರನ್ನು ಸೂಚಿಸಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಅವರಿಗೆ ಚಾನ್ಸ್ ಸಿಗಲಿಲ್ಲ. ಸಿದ್ದರಾಮಯ್ಯನವರ ಈ ಅಸಮಾಧಾನವನ್ನು ಶಮನ ಮಾಡಬೇಕು ಅಂದರೆ ಶಿವಣ್ಣನವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು. ಆದರೆ ಇಲ್ಲಿ ಮೂಲ ಸಮಸ್ಯೆ ಇರೋದೇ ರೂಲ್ಸ್ನಲ್ಲಿ. ಸದ್ಯ ಸಂಪುಟದಲ್ಲಿ ಒಂದೇ ಒಂದು ಸಚಿವ ಸ್ಥಾನ ಖಾಲಿ ಇದೆ, ಅದು ಕೂಡ ಮಹಿಳಾ ಪ್ರಾತಿನಿಧ್ಯಕ್ಕೆ ಮೀಸಲಾಗಿರೋದು. ಈಗ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂದರೆ ಯಾರಾದರೂ ಒಬ್ಬರು ಹಾಲಿ ಸಚಿವರು ರಾಜೀನಾಮೆಯನ್ನು ಕೊಡಲೇಬೇಕು. ಕುರುಬ ಸಮುದಾಯದ ಮಹಿಳಾ ಶಾಸಕಿಯರು ಕಾಂಗ್ರೆಸ್ನಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಯಾರೂ ಇಲ್ಲ. ಕೌನ್ಸಿಲ್ ಮೆಂಬರ್ ಗಾಯತ್ರಿ ಶಾಂತೇಗೌಡ ಅವರ ಹೆಸರೇನೋ ಇತ್ತು, ಆದರೆ ಅವರು ದಕ್ಷಿಣ ಕರ್ನಾಟಕದವರು. ಹಾಗಾಗಿ ಮಹಿಳಾ ಕೋಟಾವನ್ನು ಭರ್ತಿ ಮಾಡಿ ಕುರುಬ ಸಮುದಾಯಕ್ಕೂ ನ್ಯಾಯ ಕೊಡಬೇಕು ಅಂದರೆ ಡ್ರಾಮ್ಯಾಟಿಕಲ್ ಚೇಂಜಸ್ ಮಾಡೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತು CM DK ಶಿವಕುಮಾರ್ ಮುಂದೆ 3-4 ಪ್ರಮುಖ ಆಪ್ಷನ್ಗಳಷ್ಟೇ ಇರೋದು. ಆ 3 ಫಾರ್ಮುಲಾಗಳು ಯಾವ್ಯಾವ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಿರಿಯ ನಾಯಕ KH ಮುನಿಯಪ್ಪ ಅವರ ಮನವೊಲಿಸಿ ಅವರಿಂದ ರಾಜೀನಾಮೆಯನ್ನು ಪಡ್ಕೊಳ್ಳೋದು. ಅವರ ಜಾಗಕ್ಕೆ KGF ಶಾಸಕಿ ಅವರ ಮಗಳು ರೂಪಾ ಶಶಿಧರ್ ಅವರಿಗೆ ಮಹಿಳಾ ಕೋಟಾದಡಿ ಸಚಿವ ಸ್ಥಾನವನ್ನು ಕೊಡೋದು. ಹೀಗೆ ಮಾಡಿದಾಗ ಮಹಿಳಾ ಕೋಟಾ ಫುಲ್ಫಿಲ್ ಆಗುತ್ತೆ. ಜೊತೆಗೆ ಖಾಲಿ ಉಳಿಯುವ ಒಂದು ಸ್ಥಾನವನ್ನು ಸಿದ್ದರಾಮಯ್ಯ ಆಪ್ತ ಬಸವರಾಜ್ ಶಿವಣ್ಣನವರಿಗೆ ಕೊಟ್ಟು ಸಿದ್ದರಾಮಯ್ಯನವರ ಕೋಪ ತಣ್ಣಗೆ ಮಾಡ್ಬೋದು. ಇನ್ನೊಂದೇನಂತಂದರೆ ಬೆಂಗಳೂರಿನಲ್ಲಿ 2 ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿದೆ, ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್. ಈ ಇಬ್ಬರಲ್ಲಿ ಒಬ್ಬರಿಂದ ರಾಜೀನಾಮೆಯನ್ನು ಪಡೆದುಕೊಂಡು ಆ ಜಾಗಕ್ಕೆ ಕಲಬುರ್ಗಿ ಉತ್ತರ ಕ್ಷೇತ್ರದ ಶಾಸಕಿ ದಿವಂಗತ ಕಮ್ರುಲ್ ಇಸ್ಲಾಂ ಅವರ ಪತ್ನಿ ಕನೀಸ್ ಫಾತಿಮಾ ಅವರಿಗೆ ಅವಕಾಶವನ್ನು ಕೊಡೋದು. ಇದರಿಂದ ಅಲ್ಪಸಂಖ್ಯಾತ ಕೋಟಾನು ಬ್ಯಾಲೆನ್ಸ್ ಆಗುತ್ತೆ, ಮಹಿಳಾ ಪ್ರಾತಿನಿಧ್ಯನೂ ಕೊಟ್ಟಂಗಾಗುತ್ತೆ. ಆಗ ಖಾಲಿ ಇರೋ ಇನ್ನೊಂದು ಸ್ಥಾನವನ್ನು ಶಿವಣ್ಣನವರಿಗೆ ಕೊಡಬಹುದು. ಮೂರನೇ ಆಪ್ಷನ್ ಏನಂತಂದರೆ ಬಳ್ಳಾರಿ ಜಿಲ್ಲೆಯಿಂದ B ನಾಗೇಂದ್ರ ಅವರು ಮಂತ್ರಿ ಆಗಿದ್ದಾರೆ. ಅವರ ರಾಜೀನಾಮೆಯನ್ನು ಪಡ್ಕೊಂಡು ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅವಕಾಶವನ್ನು ಕೊಡೋದು. ಭ್ರಷ್ಟಾಚಾರದ ಆರೋಪ ಅಥವಾ ಪ್ರಾದೇಶಿಕ ಲೆಕ್ಕಾಚಾರದ ಮೇಲೆ ನಾಗೇಂದ್ರ ಅವರನ್ನು ಬದಲಾಯಿಸಿ ಅನ್ನಪೂರ್ಣ ಅವರಿಗೆ ಕೊಟ್ಟರೆ ಅಲ್ಲಿಗೆ ಮಹಿಳಾ ಕೋಟಾ ಕ್ಲಿಯರ್ ಆಗಿ ಕುರುಬ ಸಮುದಾಯಕ್ಕೆ ಮತ್ತೊಂದು ಸೀಟ್ ಓಪನ್ ಆಗುತ್ತೆ. ಇನ್ನೊಂದು ಕಡೆ ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಶಾಸಕ M ಕೃಷ್ಣಪ್ಪ ಅವರು ಸಚಿವ ಸ್ಥಾನಕ್ಕಾಗಿ ಕಂಪ್ಲೀಟ್ ಪಟ್ಟು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆದ್ರು. ರಾಹುಲ್ ಗಾಂಧಿ ಫೋನ್ ಕಾಲ್ ಮಾಡಿ ಮಾತಾಡಿದ್ರು ಕೃಷ್ಣಪ್ಪನವರು ಶಾಂತ ಆಗಿಲ್ಲ. ನನಗೆ ನಿಗಮ ಮಂಡಳಿ ಎಲ್ಲ ಏನು ಬೇಡವೇ ಬೇಡ, ಕೊಡೋದಿದ್ರೆ ಮಂತ್ರಿ ಸ್ಥಾನನೇ ಕೊಡಿ, ಇಲ್ಲಾಂದರೆ ನಮ್ಮ ದಾರಿ ನಮಗೆ, ನಮ್ಮನ್ನು ಬಿಟ್ಬಿಡಿ ಅಂತ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ಈಗ ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂದ್ರೆ ಒಕ್ಕಲಿಗ ಕೋಟಾದಲ್ಲಿ ಒಬ್ಬರನ್ನು ಕೈ ಬಿಡಲೇಬೇಕಾಗತ್ತೆ. ಮೊನ್ನೆ ತಾನೇ ಪ್ರಮಾಣ ವಚನ ಕೈಗೊಂಡ ಒಕ್ಕಲಿಗ ನಾಯಕರ ಪೈಕಿ ಕೃಷ್ಣ ಬೈರೇಗೌಡ, SC ಬಾಲಕೃಷ್ಣ, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡರು. ಇವರಲ್ಲಿ ಶಿವಲಿಂಗೇಗೌಡ ಅಥವಾ ಕೃಷ್ಣ ಬೈರೇಗೌಡರನ್ನು ಮುಟ್ಟೋದಕ್ಕಾಗಲ್ಲ. ಹಾಗಿದ್ರೆ SC ಬಾಲಕೃಷ್ಣ ಅಥವಾ ಚಲುವರಾಯಸ್ವಾಮಿ ಇಬ್ಬರಲ್ಲಿ ಒಬ್ಬರು ರಾಜೀನಾಮೆಯನ್ನು ಕೊಡಬೇಕಾ? ಬಾಲಕೃಷ್ಣ ಅವರು ಈಗಾಗಲೇ ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆಗೆ ರೆಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ
ಕೃಷ್ಣಪ್ಪ ಅವರನ್ನು ಸಮಾಧಾನ ಮಾಡೋದಕ್ಕೆ ಹೋಗಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ್ರೆ ಹೊಸ ಬಂಡಾಯ ಶುರುವಾಗುತ್ತೆ ಅನ್ನೋ ಭಯ CM DK ಶಿವಕುಮಾರ್ ಅವರಿಗಿದೆ. ಇನ್ನೊಂದು ಕಡೆ ಸಚಿವ ಸ್ಥಾನ ಸಿಗದೆ ಬೇಸರಗೊಂಡಿರೋ ನಾಯಕರು ಈಗ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಆಲ್ರೆಡಿ DCM ಕನಸಿಟ್ಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಈಗಾಗಲೇ ದೆಹಲಿ ತಲುಪಿದ್ದು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಹಿರಿಯ ಶಾಸಕರಾದ ಅಪ್ಪಾಜಿ ನಾಡಗೌಡ, ಶಾಸಕ ಪೊನ್ನಣ್ಣ ಕೂಡ ದೆಹಲಿಗೆ ತೆರಳಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹಿರಿಯರಿಗೆ ಆಗ್ತಾ ಇರೋ ಅನ್ಯಾಯ ಮತ್ತು ಪ್ರಾದೇಶಿಕ ಅಸಮತೋಲನದ ಬಗ್ಗೆ ದೂರು ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಈ ಎಲ್ಲ ಗೊಂದಲಗಳ ಮಧ್ಯೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಗಸ್ಟ್ 15ರ ತನಕ ಖಾತೆ ಹಂಚಿಕೆಗೆ ಸಮಯ ಇದೆ. ಆಗಸ್ಟ್ 13ನೇ ತಾರೀಕು ಅಧಿವೇಶನ ಆರಂಭ ಆಗ್ತದೆ. ಎಲ್ಲ ಸಚಿವರು ಎಕ್ಸ್ಪೀರಿಯನ್ಸ್ ಇದ್ದವರೇ ಇದ್ದಾರೆ. ಕೃಷ್ಣಪ್ಪ ಅವರು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಪ್ರತಿಯೊಬ್ಬರು ಕೇಳ್ತಾರೆ. ಕ್ಯಾಬಿನೆಟ್ನಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗೋ ಸಾಧ್ಯತೆ ಇದೆ. ಸೀನಿಯರ್ಸ್ಗೆ ಸೂಕ್ತ ಜವಾಬ್ದಾರಿ ಕೊಟ್ಟು ಎಲ್ಲವನ್ನು ಸೆಟಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಗಸ್ಟ್ 13ರಿಂದ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಾ ಇದೆ. ಅಷ್ಟರೊಳಗೆ ಖಾತೆ ಹಂಚಿಕೆ ಮಾಡಿಲ್ಲ ಅಂದರೆ ವಿಪಕ್ಷಗಳಾದ BJP ಮತ್ತು JDS ಇದನ್ನು ಕಲಾಪದಲ್ಲಿ ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಂತೂ ಖಂಡಿತ. ಸಂಪುಟ ವಿಸ್ತರಣೆಯಾಗಿ 4-5 ದಿನ ಕಳೆದರೂ ಖಾತೆ ಹಂಚಿಕೆ ಆಗದೇ ಇರೋದಕ್ಕೆ ಕಾರಣ ಈ ಒಳಗಿನ ದೊಡ್ಡ ಹೈಡ್ರಾಮಾ ಮತ್ತು ರಾಜೀನಾಮೆ ಲೆಕ್ಕಾಚಾರಗಳು. ಖಾತೆ ಹಂಚಿಕೆ ಮಾಡಿದ ಮೇಲೆ ಮಂತ್ರಿಗಳನ್ನು ತೆಗೆದುಹಾಕಿದರೆ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೇ ಖಾತೆ ಹಂಚಿಕೆಯನ್ನು ಸದ್ಯಕ್ಕೆ ಹೋಲ್ಡ್ನಲ್ಲಿ ಇಡಲಾಗಿದೆ. ಹೈಕಮಾಂಡ್ ಯಾವ ಫಾರ್ಮುಲಾವನ್ನು ಅಂತಿಮಗೊಳಿಸುತ್ತೆ, ಮುನಿಯಪ್ಪ, ಬಾಲಕೃಷ್ಣ ಅಥವಾ ಮುಸ್ಲಿಂ ಸಚಿವರ ಪೈಕಿ ಯಾರ ರಾಜೀನಾಮೆ ಬೀಳುತ್ತೆ, ಕನೀಸ್ ಫಾತಿಮಾ, ರೂಪಕಲಾ ಶಶಿಧರ್ ಅಥವಾ ಅನ್ನಪೂರ್ಣ ತುಕಾರಾಮ್ಗೆ ಲಕ್ ಸಿಗುತ್ತಾ, ಇದೆಲ್ಲವನ್ನು ಅತಿ ಶೀಘ್ರದಲ್ಲೇ ಕ್ಲಿಯರ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ ಕ್ಯಾಬಿನೆಟ್ನಲ್ಲಿ ಈ ರೀತಿಯ ಬದಲಾವಣೆಗಳ ಅಗತ್ಯ ಇದೆಯಾ? ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.